ಈ ಕೇಸ್ ಬಗ್ಗೆ ಮಾತಾಡಿ, ಇನ್ನೊಂದ್ರ ಬಗ್ಗೆ ಮಾತಾಡಿ ಅಂತ ಅಂತ ಹೇಳ್ತಾ ಇದ್ದೀರಾ. ನಾನಿಲ್ಲಿ ಬಂದು ಕೂತಿರೋದು ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಂದು ಕನ್ನಡ ಸಿನಿಮಾದ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ನಾವು ಚರ್ಚೆ ಮಾಡುವಂಥ ವಿಷಯ ಅಲ್ಲ ಅದು. ಕಾನೂನು ಅದ್ರ ಪಾಡಿಗೆ ಅದ್ರ ಕೆಲಸ ನಡೆಸ್ತಾ ಇದೆ. ಅದ್ರ ಹಿಂದೆ ಸಾಕಷ್ಟು ತೀವ್ರತೆ ಇದೆ. ಆ ತೀವ್ರತೆ ಬಗ್ಗೆ ಮಾತಾಡೋಷ್ಟು ಯೋಗ್ಯ ನಾನಲ್ಲ ಅಲ್ವಾ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡುವಂತ ಜಾಗ ಇದಲ್ಲ, ಇದು ಸಂದರ್ಭ ಅಲ್ಲ. ಹಾಗೆಲ್ಲ ದಯವಿಟ್ಟು ಕ್ಷಮಿಸಿ. ನಮಗೆ ಎಲ್ಲ ವಿಚಾರಗಳ ಮೇಲೂ ಎಲ್ಲ ಸಂಸ್ಥೆಗಳ ಮೇಲೂ ಗೌರವ ಇದೆ. ಆ ಗೌರವದ ಜೊತೆಗೆ ಒಂದು ನಂಬಿಕೆ ಇದೆ ಕಾನೂನಿನ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ. ಆ ಗೌರವ ಇನ್ನೂ ಹೆಚ್ಚಾಗುತ್ತೆ. ಆ ಗೌರವ ಅಷ್ಟೇ ದೃಢವಾಗಿರುತ್ತೆ. ದಯವಿಟ್ಟು ಎಲ್ಲರೂ ಆರೋಗ್ಯಕರವಾದಂಥ ಮಾತುಗಳನ್ನು ಆಡೋಣ, ಎಲ್ಲರೂ ಆರೋಗ್ಯಕರವಾದಂಥ ಚರ್ಚೆಗಳನ್ನು ಮಾಡೋಣ. ದಯವಿಟ್ಟು ಒಬ್ರಿಗೊಬ್ರು ಪರಸ್ಪರ ಗೌರವವನ್ನು ಕೊಟ್ಕೊಳ್ಳೋಣ, ಪ್ರೀತಿಯನ್ನು ಕೊಟ್ಕೊಳ್ಳೋಣ. ಇದು ಎಲ್ಲಾ ಕಾಲಕ್ಕೂ ನಮ್ಮನ್ನ ಕಾಯುತ್ತೆ ಅಂತ ಹೇಳ್ತಾ, ರಿಪ್ಪನ್ ಸ್ವಾಮಿಗೆ ನೀವೆಲ್ಲ ಕೊಡ್ತಿರುವಂತಹ ಪ್ರೀತಿಗಳನ್ನ, ಆಶೀರ್ವಾದನ ನನ್ನ ಹೃದಯದಲ್ಲಿ ಹೊತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ನಿಮ್ಮೆಲ್ಲರ ಜೊತೆ ಸಿಗ್ತೀನಿ. ಇನ್ನೂ ಹಲವಾರು ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಿದೆ ರಿಪ್ಪನ್ ಸ್ವಾಮಿ ಚಿತ್ರತಂಡದಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಭುವನೇಶ್ವರಿ.